ದುರಾಸೆಯೇ ಭ್ರಷ್ಟಾಚಾರಕ್ಕೆ ಮೂಲ ಕಾರಣ. ತೃಪ್ತ ಮನೋಭಾವನೆ ಹಾಗೂ ಮಾನವೀಯತೆಯಿಂದ ಮಾತ್ರ ಪರಿಸ್ಥಿತಿಯನ್ನು ಉತ್ತಮಪಡಿಸಲು ಸಾಧ್ಯ ಎಂದು ಭ್ರಷ್ಟಾಚಾರದ ವಿರೋಧಿ ಹೋರಾಟಗಾರ ಹಾಗೂ ಕರ್ನಾಟಕದ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅಭಿಪ್ರಾಯಪಟ್ಟಿದ್ದಾರೆ. ಅವರೊಂದಿಗಿನ ಒಂದು ಸಂವಾದ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟದ ಪ್ರಮುಖ ವ್ಯಕ್ತಿಯಾಗಿದ್ದೀರಿ. ಈ ಹಾದಿಗೆ ನಿಮ್ಮನ್ನ ಕರೆತಂದವರು ಯಾರು? ನಾನು ಮಧ್ಯಮ ವರ್ಗದ ಕೃಷಿ ಕುಟುಂಬದಲ್ಲಿ ಜನಿಸಿದೆ. ಉನ್ನತ ಶಿಕ್ಷಣದ ಪದವಿ ಪಡೆದ ಏಕೈಕ ವ್ಯಕ್ತಿ ನನ್ನ ತಂದೆ. ನಾನು ಮಂಗಳೂರಿನಲ್ಲಿ ಶಾಲಾ ಶಿಕ್ಷಣವನ್ನು ಪೂರೈಸಿ ನಂತರ ತಂದೆಯೊಂದಿಗೆ ಬೆಂಗಳೂರಿಗೆ ಬಂದೆ. ಕಾನೂನು ವ್ಯಾಸಂಗ ಮಾಡಿ 1965ರಲ್ಲಿ ವಕೀಲರಾಗಿ ವೃತ್ತಿ ಜೀವನ ಆರಂಭಿಸಿದೆ. 1984ರಲ್ಲಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿ ನೇಮಕಗೊಂಡೆ. ಆದರೆ ಅದರಿಂದ ಬರುತ್ತಿದ್ದ ಆದಾಯ ಸಾಕಾಗದಿದ್ದರಿಂದ ನಾನು ಆ ಹುದ್ದೆಗೆ ರಾಜೀನಾಮೆ ನೀಡಿದೆ. ಒಂದೇ ವರ್ಷದೊಳಗೆ ಕೇಂದ್ರ ಸರ್ಕಾರವು ನನ್ನನ್ನು ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಲು ಆಹ್ವಾನಿಸಿತು. ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನನ್ನನ್ನು ಸಾಲಿಸಿಟರ್ ಜನರಲ್ ಆಗಿ ನೇಮಿಸಿದರು. ಈ ಹುದ್ದೆಯನ್ನು ಅಲಂಕರಿಸಿದ ಕರ್ನಾಟಕದ ಏಕೈಕ ವ್ಯಕ್ತಿ ನಾನಾಗಿದ್ದೇನೆ. ನಂತರ ನನ್ನ ದಿವಂಗತ ತಂದೆ ಆಸೆಯನ್ನು ಪೂರೈಸಲು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಲು ಒಪ್ಪಿಕೊಂಡೆ ಎಂದರು. ಪ್ರಕರಣಗಳನ್ನು ನಿರ್ವಹಿಸುವಾಗ ಲೋಕಾಯುಕ್ತ ಎಷ್ಟು ಸ್ವತಂತ್ರವಾಗಿತ್ತು? ಲೋಕಾಯುಕ್ತವು ತನಗೆ ನಿಯೋಜಿಸಲಾದ ಹೋರಾಡುತ್ತದೆ. ಸ್ವತಂತ್ರವಾಗಿ ಅಲ್ಲ. ಎಲ್ಲ ಪ್ರಕರಣಗಳ ತನಿಖೆಯನ್ನು ಡಿವೈಎಸ್ಪಿ ಹುದ್ದೆಗಿಂತ ಕಡಿಮೆ ಇಲ್ಲದ ಶ್ರೇಣಿಯ ಪೊಲೀಸ್ ಅಧಿಕಾರಿಯೇ ನಡೆಸಬೇಕಾಗುತ್ತದೆ. ನನಗೆ ಅತ್ಯುತ್ತಮ ಅಧಿಕಾರಿಗಳು ಸಿಕ್ಕಿದ್ರಿಂದ ನನಗೆ ಸಂತೋಷವಿತ್ತು. ರಾಜಕಾರಣಿಗಳ ಮಾತು ಕೇಳಿದ್ದ ಕಾರಣಕ್ಕಾಗಿಯೇ ಸರ್ಕಾರ ಅವರನ್ನು ಕಳುಹಿಸಿತ್ತು. ನಾವು ಕರ್ನಾಟಕದ 3 ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ನಡೆಸಿ ದೋಷಾರೋಪಣೆ ಮಾಡಿದ್ದೆವು. ಅವರಲ್ಲಿ ಒಬ್ಬರನ್ನು ಅವರ ಕಚೇರಿಯಿಂದಲೇ ನೇರವಾಗಿ ಜೈಲಿಗೆ ಕರೆದೊಯ್ಯಲಾಯಿತು. ದುರದೃಷ್ಟವಶಾತ್ ಅವರಲ್ಲಿ ಯಾರ ವಿರುದ್ಧವೂ ಅಂತಿಮ ಕಾನೂನು ಕ್ರಮ ಆಗಲೇ ಇಲ್ಲ ಎಂದರು. ರಾಜಕೀಯ ನಾಯಕರ ನಡುವಿನ ಭ್ರಷ್ಟಾಚಾರದ ವಿಷಯವನ್ನು ನೀವು ಹೇಗೆ ನೋಡ್ತೀರಿ? ಆ 3 ಮುಖ್ಯಮಂತ್ರಿಗಳ ಪೈಕಿ ಒಬ್ಬರು ಚೆಕ್ ಮೂಲಕ 20 ಕೋಟಿ ರೂಪಾಯಿಗಳನ್ನು ಪಡೆದಿದ್ದರು. ಯಾವುದೇ ಸರ್ಕಾರಿ ನೌಕರನು 100 ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ಉಡುಗೊರೆಯಾಗಿ ಪಡೆಯಬಾರದು ಎಂಬ ನಿಯಮವಿದೆ. ಅವರನ್ನು ಬಂಧಿಸಲಾಯಿತಾದರೂ ಅವರು 24 ದಿನಗಳಿಗಿಂತ ಹೆಚ್ಚು ಕಾಲ ಜೈಲಿನಲ್ಲಿ ಇರಲೇ ಇಲ್ಲ ಮತ್ತು ಅವರ ವಿರುದ್ಧ ಯಾವುದೇ ಪ್ರಕರಣ ದಾಖಲಾಗಲಿಲ್ಲ. ವ್ಯವಸ್ಥೆ ನಡೆಯುವುದೇ ಹೀಗೆ. ಸರ್ಕಾರವು ತನ್ನದೇ ಸಹೋದ್ಯೋಗಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಹಿಂಜರಿಯುತ್ತದೆ ಎಂದರು. ವರ್ಷಗಳ ಕಾಲದ ನಿಮ್ಮ ಕೆಲಸವನ್ನು ಹೇಗೆ ಗುರುತಿಸಲಾಗಿದೆ? ವಿವಿಧ ಸಂಸ್ಥೆಗಳಿಂದ ನನಗೆ ನಗದು ಬಹುಮಾನದೊಂದಿಗೆ 14ರಿಂದ 15 ಪ್ರಶಸ್ತಿಗಳು ಲಭಿಸಿವೆ. ಒಂದು ಸಂಸ್ಥೆಯು ನನಗೆ 1 ಕೋಟಿ ರೂಪಾಯಿ ನೀಡಿ ಗೌರವಿಸಿತು. ಆದರೆ ಅದನ್ನು ನಾನು ದಾನ ಮಾಡಿದ್ದೇನೆ. ಯಾವುದೇ ಪ್ರಶಸ್ತಿಗಳಿಂದ ಬಂದ ಒಂದೇ 1 ರೂಪಾಯಿ ಹಣವನ್ನು ನಾನು ನನ್ನ ಬಳಕೆ ಇಟ್ಟುಕೊಂಡಿಲ್ಲ ಎಂದರು. ಭ್ರಷ್ಟಾಚಾರಕ್ಕೆ ಮೂಲ ಕಾರಣವೇನು? ಭ್ರಷ್ಟಾಚಾರಕ್ಕೆ ಮೂಲ ಕಾರಣ ದುರಾಸೆ. ಅಧಿಕಾರದಲ್ಲಿ ಇದ್ದವರು ತಮ್ಮ ಪ್ರಮುಖ ಇಲಾಖೆಗಳಲ್ಲಿರುವ ಕೆಲವರು ಈ ರೋಗದಿಂದ ಬಳಲುತ್ತಿದ್ದಾರೆ ಮತ್ತು ಅವರ ದುರಾಸೆಗೆ ಯಾವುದೇ ಮಿತಿ ಇಲ್ಲ. ಅವರು ಯಾವಾಗಲೂ ಅತೃಪ್ತರಾಗಿರುತ್ತಾರೆ ಮತ್ತು ಇನ್ನಷ್ಟು ಸಂಪಾದಿಸುವ ಅಗತ್ಯ ಇದೆ ಎಂದು ಭಾವಿಸುತ್ತಾರೆ ಎಂದರು. ಬದಲಾವಣೆ ಎಲ್ಲಿಂದ ಪ್ರಾರಂಭವಾಗಬೇಕು ಎಂದು ನೀವು ಬಯಸ್ತೀರಿ? ಯುವ ಜನರಿಂದಲೇ ಪ್ರಾರಂಭವಾಗಬೇಕು. ವಯಸ್ಕರನ್ನು ಬದಲಾಯಿಸುವುದು ಕಷ್ಟ, ಆದರೆ ಮಕ್ಕಳಿಗೆ ಮೌಲ್ಯಗಳನ್ನು ಕಲಿಸಬಹುದು. ನಾವು ಚಿಕ್ಕವನಿದ್ದಾಗ ನನ್ನ ಪೋಷಕರು ನನಗೆ ಮೌಲ್ಯಗಳನ್ನು ಕಲಿಸಿದ್ರು. ಹಿಂದೆ ಶಿಕ್ಷಣದಲ್ಲಿ ನೈತಿಕ ಶಿಕ್ಷಣ ಒಂದು ಭಾಗವಾಗಿತ್ತು. ಇಂದು ವ್ಯಕ್ತಿತ್ವ ವಿಕಾಸಕ್ಕಿಂತ ಸಂಪತ್ತಿನ ಗಳಿಕೆಯ ಮೇಲೆ ಹೆಚ್ಚು ಗಮನ ಹರಿಸಲಾಗಿದೆ ಎಂದರು. ಯಾವ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು? ತೃಪ್ತಿ ಮತ್ತು ಮಾನವೀಯತೆ ಅಗತ್ಯ. ಮಾನವೀಯತೆ ಇಲ್ಲದಿದ್ದರೆ ಮನುಷ್ಯ ಜಡ ವಸ್ತುವಿನಂತಾಗುತ್ತಾನೆ ಎಂದರು. ನಿಮ್ಮ ಮೇಲೆ ಶಾಶ್ವತ ಪ್ರಭಾವ ಬೀರಿದ ಯಾವುದಾದ್ರೂ ಅನುಭವವನ್ನು ಹಂಚಿಕೊಳ್ಬಹುದಾ? ಆಗಿನ ಲೋಕಾಯುಕ್ತನಾಗಿದ್ದ ಗುದದ್ವಾರವಿಲ್ಲದೆ ಜನಿಸಿದ 6 ತಿಂಗಳ ಮಗುವೊಂದು ನನ್ನ ಗಮನಕ್ಕೆ ಬಂದಿತ್ತು. ಆ ಕುಟುಂಬಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಸಲು ಆರ್ಥಿಕ ಶಕ್ತಿ ಇರಲಿಲ್ಲ. ನಾನು ಆ ಮಗು ತಿಂದು ಆಕೆ ಬೆಳೆದು ದೊಡ್ಡವಳಾಗಿದ್ದಾಳೆ ಮತ್ತು ಉಜ್ವಲ ಭವಿಷ್ಯವನ್ನು ಹೊಂದಿದ್ದಾಳೆ ಎಂದರು. ಲೋಕಾಯುಕ್ತದಲ್ಲಿ ನೀವು ಬದಲಾವಣೆಗಳನ್ನು ಜಾರಿಗೆ ತಂದಿರಿ. 2006ರಲ್ಲಿ ಕರ್ನಾಟಕ ಲೋಕಾಯುಕ್ತನಾಗಿ ನೇಮಕಗೊಂಡೆ. ದಿನದ ಯಾವುದೇ ಸಮಯದಲ್ಲಿ ಕರೆ ಮಾಡಲು ಸಾಧ್ಯವಾಗುವಂತೆ ನಾವು ಮೊದಲು ಬಾರಿ 24 ಗಂಟೆ ತುರ್ತು ಸಹಾಯವಾಣಿ ಕೇಂದ್ರವನ್ನು ಪ್ರಾರಂಭಿಸಿದೆವು. ಅದೃಷ್ಟವಶಾತ್ ಆ ಪದ್ಧತಿ ಈಗಲೂ ಮುಂದುವರೆದಿದೆ. ಜನರು ಲೋಕಾಯುಕ್ತರಿಂದ ಪರಿಹಾರ ಪಡೆಯಬಹುದು. ಕೆಲವು ಸರ್ಕಾರಿ ನೌಕರರ ಸಾರ್ವಜನಿಕರ ಹಿತದೃಷ್ಟಿಯಿಂದಲ್ಲದೆ ಸ್ವಾರ್ಥದ ಉದ್ದೇಶದಿಂದ ನಿಸ್ವಾರ್ಥಗಳನ್ನು ತೆಗೆದುಹಾಕಿಕೊಳ್ಳುತ್ತಾ ಮೃತದೇಹಗಳನ್ನು ಹಸ್ತಾಂತರಿಸಲು ಲಂಚ ಪಡೆಯುವುದನ್ನು ನಾನು ಕಂಡಿದ್ದೆ. ಭ್ರಷ್ಟಾಚಾರವು ಸಾಮಾನ್ಯ ಸಂಗತಿಯಾಗಿ ಬಿಟ್ಟಿದೆ ಎಂದರು. ಅಂದಿನಿಂದ ಲೋಕಾಯುಕ್ತರ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ. ನಿಮ್ಮ ಅಭಿಪ್ರಾಯವೇನು? ಲೋಕಾಯುಕ್ತರು ಎಷ್ಟರ ಮಟ್ಟಿಗೆ ಕ್ರಮ ಕೈಗೊಳ್ಳಬಲ್ಲರು ಎಂಬುದನ್ನು ಕಂಡು ಸರ್ಕಾರಕ್ಕೆ ಸವಾಲು ಎದುರಾಗದಂತೆ ಭಾಸವಾದಾಗ ಕೆಲವು ಅಧಿಕಾರಿಗಳನ್ನು ಹಿಂಪಡೆಯಲಾಯಿತು ಎಂದರು. ನಿವೃತ್ತಿ ನಂತರದ ಜೀವನದ ಬಗ್ಗೆ ನಿಮಗೆ ತಿಳಿಸಿ. ನಿವೃತ್ತಿ ನಂತರ ಆಡಳಿತ ವೈಫಲ್ಯದ ವಿರುದ್ಧ ನನ್ನ ಹೋರಾಟವನ್ನು ಮುಂದುವರಿಸಲು ನಾನು ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರದ ವಿರೋಧಿ ಭಾರತ ಸಂಘಟನೆಯನ್ನು ಸೇರಿಕೊಂಡೆ. ನನ್ನೊಂದಿಗೆ ಅನೇಕ ರಾಜಕಾರಣಿಗಳಿದ್ದಾರೆ ಎಂದರು. ಬಿಡದಿ ಟೌನ್ಶಿಪ್ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?
ಬಿಡದಿ ಈಗಾಗಲೇ ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿದೆ. ನಾನು 3-4 ದಿನಗಳ ಹಿಂದೆ ಮೊದಲ ಬಾರಿಗೆ ಅಲ್ಲಿಗೆ ಹೋಗಿದ್ದೆ. ಅದು ಸಂಪೂರ್ಣವಾಗಿ ಕೈಗಾರೀಕರಣಗೊಂಡಿದೆ. ಅಲ್ಲಿ ಕೆಲವು ವಾಹನ ತಯಾರಿಕಾ ಕಂಪನಿಗಳು ವಾಹನಗಳನ್ನು ಉತ್ಪಾದಿಸುತ್ತಿವೆ ಮತ್ತು ಇತರ ಇಂಜಿನಿಯರಿಂಗ್ ಕೆಲಸಗಳು ನಡೆಯುತ್ತಿವೆ. ಆದಾಗ್ಯೂ ಅವರು ಇನ್ನೂ ವಿಸ್ತರಣೆ ಮಾಡಲು ಬಯಸುತ್ತಿದ್ದಾರೆ. ಸುಮಾರು 7,000 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ. ಇದರಿಂದಾಗಿ ಸಾವಿರಾರು ರೈತರು ಸ್ಥಳಾಂತರಗೊಳ್ಳುತ್ತಿದ್ದಾರೆ ಮತ್ತು ನಿರ್ಮಾಣವಾಗಿದೆ ಎಂದರು.